ಹಾಯ್ ಆಲ್, ವೆಲ್ಕಮ್ ಟು DM ವ್ಲಾಗ್ಸ್ ಕನ್ನಡ. ಇವತ್ತಿನ ಈ ವ್ಲಾಗಲ್ಲಿ ಈ ಟೇಸ್ಟಿ ಕ್ರೀಮಿ ಮಶ್ರೂಮ್ ಸೂಪ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಒಂದು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಶ್ರೂಮ್ ಹಾಕ್ಕೊಂಡು ನೀಟಾಗಿ ಇದನ್ನು ಸೋಟ್ ಮಾಡಬೇಕು. ನಾನಿಲ್ಲಿ 1 ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೀನಿ. ಮಶ್ರೂಮಲ್ಲಿ ನೀರು ಬಿಡೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡಬೇಕು. ಇದಕ್ಕೆ ನಾನೊಂದು ಬೇ ಲೀಫ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇ ಲೀಫ್ ಆ್ಯಡ್ ಮಾಡಿಕೊಂಡು ಇದನ್ನು ಸೋಟ್ ಮಾಡಬೇಕು. ಈಗ ನಾವು ಅರ್ಧದಷ್ಟು ಮಶ್ರೂಮ್ನ ಒಂದು ಸೈಡಲ್ಲಿ ಎತ್ತಿಕೊಂಡ್ಬಿಡೋಣ. ಮತ್ತು ಇದಕ್ಕೆ ನಾನು 2 ಬೆಳ್ಳುಳ್ಳಿ, 1 ಇಂಚು ಶುಂಠಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ರುಬ್ಬಬೇಕಾದ್ರೆ ಬೇ ಲೀಫ್ ಜೊತೆಗೆ ರುಬ್ಬಾರ್ದು, ಅದನ್ನು ಸೈಡಲ್ಲಿ ಬಿಟ್ಬಿಡಬೇಕು. ಬರೀ ಮಶ್ರೂಮು, ಜಿಂಜರ್ ಗಾರ್ಲಿಕ್ ಏನಿದೆ ಅದನ್ನು ಮಾತ್ರ ನಾವಿಲ್ಲಿ ರುಬ್ಬಬೇಕು. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು 2 ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಕೂಡ ಸೇರಿಸಿ, ಮತ್ತು ಒಂದು ಈರುಳ್ಳಿ, ಚಿಕ್ಕ ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆದಮೇಲೆ ನಾವೇನು ಮಶ್ರೂಮ್ನ ರುಬ್ಕೊಂಡಿದ್ವಲ್ಲ ಆ ಪ್ಯೂರಿ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ನಾವು ಚೆನ್ನಾಗಿ ಇದು ಸ್ವಲ್ಪ ಕುದ್ರೆ ಸಾಕು. ಇದಕ್ಕೆ ಒಂದು ಸ್ವಲ್ಪ 1 ಸ್ಪೂನ್ ಪೆಪ್ಪರ್ ಪೌಡರು, 1 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ನಾವು ಏನು ಎತ್ತಿಕೊಂಡಿದ್ರಲ್ಲ ಆವಾಗೆ ಮಶ್ರೂಮು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಕ್ರೀಮಿ ಮಶ್ರೂಮ್ ಸೂಪ್ ರೆಡಿ ಆಗಿ ಹೋಗುತ್ತೆ. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊಂಡು ಸರ್ವ್ ಮಾಡ್ಕೊಬೋದು. ಇಷ್ಟೇ ಆಗಿತ್ತು ಇವತ್ತಿನ ರೆಸಿಪಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.